ಅನ್ನದ ವರ್ಣ. ಕೈದಾರಪುರ ಸಂಸ್ಥಾನದ ರಾಜಧಾನಿಯಿಂದ ಹೊರವಲಯದಲ್ಲಿ ಇರುವುದು ಮಲ್ಲಿಗೆ ಹಳ್ಳಿ ಹೂವಿನ ಕೃಷಿಗೆ ಹೆಸರುವಾಸಿ. ಅಲ್ಲಿ ಮಲ್ಲಿಗೆ, ಸಂಪಿಗೆ, ಸೇವಂತಿಗೆ ಮುಂತಾದ ಸುಗಂಧಿತ ಹೂಗಳನ್ನು ಬೇಸಾಯ ಮಾಡುವ ಹೂವಿನ ಕೃಷಿಕರಿದ್ದರು. ಮಲ್ಲಿಗೆ ಹಳ್ಳಿಯಲ್ಲಿ ಮಲ್ಲಿಗೆ ಸೋಮಯ್ಯನೆಂಬ ಪ್ರಸಿದ್ಧ ಮಲ್ಲಿಗೆ ಕೃಷಿ ಮಾಡುವ ರೈತನಿದ್ದ. ಅವನಿಗೆ ಸುಂದರಾಂಗಿ ಏಕಮಾತ್ರ ಕುವರಿಯಿದ್ದಳು. ಅವಳ ಹೆಸರು ಪುಷ್ಪಗಂಧಿನಿ. ಅವಳು ಬೆಳೆಸಿದ ಹೂಗಳನ್ನು ಮಾಲೆ ಕಟ್ಟಿ ಬುಟ್ಟಿಯಲ್ಲಿ ಹೊತ್ತುಕೊಂಡು ಹೋಗಿ ಕೇದಾರಪುರ ದೊರೆಯ ಅರಮನೆಯ ರಾಣಿ ಸಖಿಯರಿಗೆ, ನರ್ತಕಿಯರಿಗೆ ಮಾರಾಟ ಮಾಡುತ್ತಿದ್ದಳು. ತದನಂತರ ಊರಿನ ಕಾಳಿಕಾ ದೇವಿಯ ಗುಡಿಯ ಎದುರುಗಡೆ ವ್ಯಾಪಾರ ಮಾಡುತ್ತಿದ್ದಳು. ಈ ರೀತಿಯಲ್ಲಿ ಪುಷ್ಪಗಂಧಿನಿ ತಂದೆಯ ಕಾಯಕದಲ್ಲಿ ಸಹಕಾರಿಯಾಗುತ್ತಿದ್ದಳು. ಹೀಗೊಂದು ದಿನ ಪುಷ್ಪಗಂಧಿನಿ ಹೂ ವ್ಯಾಪಾರ ಮಾಡಿ ಬರುವಾಗ ಅಲ್ಲಿ ಆಹಾರವಿಲ್ಲದೆ ಹಸಿವಿನಿಂದ ಬೊಬ್ಬಿಡುತ್ತಿದ್ದ ಬಡಕಲು ಶರೀರದ ಗಂಡು ನಾಯಿ ಮರಿಯೊಂದು ಕಾಣಿಸಿತು. ಆ ಮೂಕ ಪ್ರಾಣಿಯ ನೋವು ಅರ್ಥ ಮಾಡಿಕೊಂಡ ಪುಷ್ಪಗಂಧಿನಿ ಅದನ್ನು ಮನೆಗೆ ಹೊತ್ತು ತಂದು ಹಾಲು ಅನ್ನ ಕೊಟ್ಟು ಚೆನ್ನಾಗಿ ಸಾಕಿದಳು. ಚೆನ್ನಾಗಿ ಬುದ್ಧಿ ಕಲಿತ ನಾಯಿಗೆ ದಾಸು ಎಂದು ಹೆಸರಿಟ್ಟಳು. ಪುಷ್ಪಗಂಧಿನಿ ಎಲ್ಲಿಗೆ ಹೊರಟರೂ ಅವಳನ್ನು ಹಿಂಬಾಲಿಸಿ ಬರುತ್ತಿತ್ತು. ಅಷ್ಟರ ಮಟ್ಟಿಗೆ ಅವರಿಬ್ಬರ ನಡುವೆ ಬಿಟ್ಟಿರಲಾರದ ನಂಟಾಗಿತ್ತು. ಮಟಮಟ ಮಧ್ಯಾಹ್ನದ ಏರುಹೊತ್ತಿನ ಸಮಯದಲ್ಲಿ ಪುಷ್ಪಗಂಧಿನಿ ಪಟ್ಟಣದಲ್ಲಿ ಹೂ ವ್ಯಾಪಾರ ಮಾಡಿ ಹಿಂತಿರುಗಿ ಬರುವಾಗ ನಡುದಾರಿಯಲ್ಲಿ ಕಾಮುಕನೊಬ್ಬ ತಡೆದು ನಿಲ್ಲಿಸಿದ. ಆತ ಪುಷ್ಪಗಂಧಿನಿಯ ಸೌಂದರ್ಯದ ಮೇಲೆ ಕಣ್ಣಿಟ್ಟಿದ್ದ. ಸಮಯ ಸಂದರ್ಭಕ್ಕಾಗಿ ಕಾಯುತ್ತಿದ್ದ. ಪುಷ್ಪಗಂಧಿನಿಯ ಸೀರೆ ಸೆರೆಗೆಳೆದು ಬಲಾತ್ಕರಿಸಲು ಯತ್ನಿಸಿದ. ಮಾನ ರಕ್ಷಣೆಗಾಗಿ ಪುಷ್ಪಗಂಧಿನಿ 2 ಚಿತ್ರಗಳು. ಗಣೇಶ್ ಆರಳಿಕಟ್ಟಿ. ದಾಸು ಎಂದು ಬೊಬ್ಬಿಟ್ಟಳು. ಆಕ್ರಂದನ ಆಲಿಸಿದ ದಾಸು ನಾಯಿ ಎಲ್ಲಿಂದಲೋ ಶರವೇಗದಲ್ಲಿ ಓಡಿ ಬಂದು ಕಾಮುಕನನ್ನು ಕಚ್ಚಿ ರಕ್ತ ಬರಿಸಿ ಅಟ್ಟಿಸಿತು. ಪುಷ್ಪಗಂಧಿನಿ ಕಣ್ಣೀರು ಹಾಕುತ್ತಾ, ಮೂಕ ಪ್ರಾಣಿಯಾದ ದಾಸು ನಿನಗೆ ನಿಯತ್ತಿದೆ. ಅನ್ನದ ಒಣದ ಅರಿವಿದೆ. ಆದರೆ ಈ ಅಸುರಿ ಗುಣದ ಕೆಲವು ಮನುಜರ ಬಗ್ಗೆ ಅಸಹ್ಯ ಅನಿಸುತ್ತಿದೆ. ನೀನು ನನ್ನನ್ನು ಕಾಪಾಡಿದ ನಾರಾಯಣ ರೂಪಿ ಭಗವಂತ ಎನ್ನುತ್ತಾ ಮನೆಯ ಹಾದಿಯತ್ತ ನಡೆಯಲಾರಂಭಿಸಿದಳು. ದಾಸು ಬೆಂಗಾವಲಾಗಿ ಅವಳನ್ನು ಹಿಂಬಾಲಿಸಿದ.